ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಗು ಮೆದುಳಿನ ಶಕ್ತಿ ಕಡಿಮೆ ಆಗೋದು, ಯಾವ ಕೆಲಸದಲ್ಲೂ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು, ಸ್ಕೂಲಲ್ಲಿ ಕಡಿಮೆ ಮಾರ್ಕ್ಸ್ ತಗೊಳ್ಳೋದಿರ್ಬೋದು, ಅಥವಾ ಇದರ ವಿರುದ್ಧವಾಗಿ ಅವಳ ಮೆಮೊರಿ ಪವರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಹುದು. ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತಗೋಬಹುದು, ಮತ್ತೆ ಯಾರು ಕಂಡುಹಿಡಿಯಕ್ ಆಗದೆ ಇರೋದು ಇವಳು ಕಂಡುಹಿಡಿತಾಳೆ. ಮೆದುಳಿನ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಇವಳು ಮಾಡ್ತಾ ಇರೋದು ಮಾತಾಡ್ತಾ ಇರೋದನ್ನೆಲ್ಲ ನೋಡ್ತಿದ್ರೆ ನನಗ್ ಯಾಕೋ ಆ ಮೆಡಿಸನ್ ಇಂದನೇ ಇವಳು ಮೆದುಳಿಗೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವಳು ಮುಂದೆ ಏನೇನೆಲ್ಲ ಆಗ್ತಾ ಇದೆ ಅಂತ ಇವಾಗ್ಲೇ ಹೇಳ್ತಾ ಇದ್ದಾಳೆ. ನೋಡಿ, ಅವತ್ತು ಸ್ಕೂಲ್ ಲೀವ್ ಆಗುತ್ತೆ ಅಂತ ಹೇಳಿದ್ಲು. ಸ್ಕೂಲ್ ಲೀವ್ ಆಯ್ತು. ಹೊಸದಾಗಿ ಅಪಾಯಿಂಟ್ ಆಗಿರೋ ಡ್ರೈವರು ಹೋಗ್ತಾನೆ, ಬಟ್ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಹೇಳಿದ್ಲು. ಅವನು ಹೋದವನು ಮತ್ತೆ ವಾಪಸ್ ಆಕ್ಚುಲಿ ಬರ್ಲೇ ಇಲ್ಲ, ಅಲ್ಲೇ ಸತ್ ಹೋದ. ಇವಾಗ ಈ ಮರ್ಡರ್ ಕೇಸ್ ಬರ್ತಾ ಬರ್ತಾ ಈ ವಿಷಯಗಳೆಲ್ಲ ತುಂಬಾ ಸೀರಿಯಸ್ ಆಗ್ತಿದೆ ಕಮಲಮ್ಮ. ಏನೋ ಚಿಕ್ಕ ಪುಟ್ಟದ್ದು ಈಗ ಆಗತ್ತೆ ಹಾಗೋಗುತ್ತೆ ಅಂತ ಹೇಳಿದ್ರೆ ಓಕೆ, ಆದ್ರೆ ಇದೆಲ್ಲ ಮರ್ಡರ್ ಕೇಸು. ಇದೆಲ್ಲ ನೆಕ್ಸ್ಟ್ ಕೋರ್ಟು ಕಚೇರಿ ಅಂತ ತುಂಬಾ ಫಾರ್ಮಾಲಿಟೀಸ್ ಇರುತ್ತೆ ಕಮಲಮ್ಮ. ಅವ್ರು ಕೇಳ್ತಾರೆ, ಇವಾಗ ಮರ್ಡರ್ ಆಗಿರೋದು ನಿಮಗ್ ಗೊತ್ತಿತ್ತು, ಮರ್ಡರ್ ಯಾರು ಮಾಡಿರೋದು ಅಂತಾನೂ ನಿಮಗ್ ಗೊತ್ತಿರುತ್ತಲ್ವಾ ಅಂತ ಪ್ರಶ್ನೆಗಳು ಬರುತ್ತೆ. ಅವಾಗ ನಾವೇನ್ ಮಾಡೋದು ಕಮಲಮ್ಮ? ನೀವ್ ಹೇಳೋ ವಿಷಯಗಳನ್ನ ಕೇಳಿದ್ರೆ ಭಯ ಆಗತ್ತಲ್ಲ ಅಮ್ಮವ್ರೆ. ಈಗೇನ್ ಮಾಡೋದು? ಯಾರಾದ್ರೂ ಮನೋವೈದ್ಯರನ್ನ ಕರ್ಸಿ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ಸ್ಬೇಕು. ಅವ್ರ ಒಪಿನಿಯನ್ ತಗೊಳ್ಳೋಣ. ಇವಳಿಗೆ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ಕೇಳೋಣ. ನನ್ಗೊಬ್ರು ಡಾಕ್ಟರ್ ಗೊತ್ತಿದ್ದಾರೆ, ಅವ್ರಿಗೆ ನಾನು ಫೋನ್ ಮಾಡಿ ಮನೆಗೆ ಬರಕ್ ಹೇಳ್ತೀನಿ. ಸರಿ ಅಮ್ಮವ್ರೆ. ಹಲೋ ಡಾಕ್ಟರ್, ನಾನು ಶಿವಗಾಮಿ ಮಾತಾಡ್ತಿರೋದು. ಶಿವಗಾಮಿ ಅವರೇ, ಹೇಳಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಮೇಡಮ್. ಮನೆಗೆ ಬರ್ಬೋದಾ? ಇವತ್ತು ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಿ. ಹೌದಾ? ಓಕೆ ಡಾಕ್ಟರ್, ಹಾಗೆ ಆಗ್ಲಿ. ಥ್ಯಾಂಕ್ ಯು. ಸರಿ. ನಮಸ್ಕಾರ ಅಣ್ಣ. ತುಂಬ ದಿವಸ ಆಯ್ತು ನೋಡಿ. ಸಾರಿ ಅಣ್ಣ, ಒಂದು 10 ದಿನದಿಂದ ಆಟೋ ಬಾಡಿಗೆ ತಂದ್ಕೊಡೋಕ್ಕಾಗ್ತಾ ಇಲ್ಲ. ಮನೆಯಲ್ಲಿ ಮಗುಗೆ ಮೈ ಹುಷಾರಿಲ್ಲ. ಇನ್ನೊಂದು 2-3 ದಿನ ಅಣ್ಣ ಎಲ್ಲ ಒಟ್ಟಿಗೆ ತಗೊಂಬಂದು ಕೊಟ್ಬಿಡ್ತೀನಿ ಅಣ್ಣ. ಇಲ್ಲಪ್ಪ, ನೀನು ಅದನ್ನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಬಾಡಿಗೆ ಕೇಳಕ್ಕೆ ಬಂದಿಲ್ಲ. ಈ ಆಟೋ ಮತ್ತೆ ನನಗೆ ಬೇಕು, ಅದಕ್ಕೆ ಬಂದೆ. ಅಣ್ಣ, ನಿಜವಾಗ್ಲೂ ಮಗುಗೆ ಮೈ ಹುಷಾರಿಲ್ಲ ಅಣ್ಣ, ಸುಳ್ಳು ಹೇಳ್ತಾ ಇಲ್ಲ ಅಣ್ಣ. ಅಣ್ಣ, ಇನ್ನೊಂದು 2-3 ದಿನ ಅಣ್ಣ ಬಾಡಿಗೆಲ್ಲ ತಂದು ಕೊಟ್ಬಿಡ್ತೀನಿ ಅಣ್ಣ. ನಾನು ಆಟೋ ತೊಗೊಂಡಿದ್ದು ಬೇರೆಯವ್ರಿಗೆ ಬಾಡಿಗೆ ಕೊಡೋದಕ್ಕಲ್ಲ. ಈ ಆಟೋ ನನಗೆ ಬೇಕು, ನಾನೇ ಓಡಿಸ್ಬೇಕು. ಅಣ್ಣ, ನೀವು ಟ್ರಾವೆಲ್ಸ್ ಕಂಪ್ನಿ ಓಪನ್ ಮಾಡಿದ್ದೀರ ಅಂತ ಕೇಳ್ಪಟ್ಟೆ. ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದೀರ ಅಂತ ಕೇಳ್ಪಟ್ಟೆ. ಮತ್ತೆ ಯಾಕಣ್ಣ ಆಟೋ ಓಡಿಸ್ತೀರಾ? ಏನಿಲ್ಲಪ್ಪ, ಅಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಟ್ರಾವೆಲ್ಸ್ ಕಂಪ್ನಿಯಿಂದ ಆಚೆ ಬರಬೇಕಾಯ್ತು. ಅದು ಕೂಡ ಬರೀ ಕೈಯಲ್ಲೇ ಬರಬೇಕಾಯ್ತು. ಕೆಲಸ ಮಾಡಬೇಕಾದ್ರೆ ನನಗೋಸ್ಕರ ದುಡ್ಡು ಎತ್ತಿಟ್ಟಿರಲಿಲ್ಲ. ಬರೋ ಲಾಭನೆಲ್ಲ ಕಂಪ್ನಿಗೆ ಕೊಡ್ತಾ ಇದ್ದೆ.
ನನ್ನ ಹತ್ರ ಸೇವಿಂಗ್ಸ್ ಅಂತ ಏನೂ ಇಲ್ವಲ್ಲ. ನಮ್ಮದು ಹೊಟ್ಟೆಪಾಡು ನಡಿಬೇಕಲ್ಲ. ಈಗ ನಿನಗೆ ಗೊತ್ತು, ಆಟೋ ಮಂಗಳೂರಲ್ಲಿತ್ತು. ನಾನು ಪಾರ್ಸಲ್ ಅವ್ರಿಗೆ ಹೇಳಿ ಟ್ರಕ್ಕಲ್ಲಿ ಇಲ್ಲಿಗೆ ತರಿಸ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ಯಾವತ್ತಾದರೂ ಒಂದಿನ ಈ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ಇದೇ ನಮ್ಮನ್ನು ಕಾಪಾಡೋದು ಅಂತ ನನಗೆ ಗೊತ್ತಿತ್ತು. ನಾನು ಟ್ರಾವೆಲ್ಸ್ನಲ್ಲಿದ್ನಲ್ಲ, ಅದಕ್ಕೆ ಈ ಆಟೋನ ನಿನಗೆ ಬಾಡಿಗೆ ಕೊಟ್ಟಿದ್ದೆ. ಈಗ ಟ್ರಾವೆಲ್ಸ್ ಬಿಟ್ಟಿದ್ದೀನಿ, ಹಾಗಾಗಿ ನನಗೆ ಈ ಆಟೋ ಬೇಕೇ ಬೇಕು. ಸರಿ ಅಣ್ಣ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಈ ಆಟೋ ಲಕ್ಷ್ಮಿ ಅಣ್ಣ. ಈ ಆಟೋ ನನ್ನ ಕೈಗೆ ಬಂದ ತಕ್ಷಣ ಸಾಲ ಎಲ್ಲ ತೀರಿಸ್ಕೊಂಡೆ. ಜೀವನಾನು ಸ್ವಲ್ಪ ಸುಧಾರಣೆ ಆಯ್ತಣ್ಣ. ಆದರೆ ಈ ಆಟೋ ನಿಮಗೆ ಬೇಕು ಅಂತ ಇದ್ದೀರಾ, ಪರವಾಗಿಲ್ಲ, ತಗೊಳ್ಳಿ ಅಣ್ಣ. ತುಂಬ ಥ್ಯಾಂಕ್ಸ್ ಅಪ್ಪ. ನನ್ನನ್ನು ಕ್ಷಮಿಸ್ಬಿಡಪ್ಪ. ಹೇಗೋ ನೀನು ಈ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ದೆ.